ರಾಜ್ಯ ರಾಜಕಾರಣದಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣ ಹಲವು ಬಾರಿ ಗಮನ ಸೆಳೆಯುತ್ತಾ ಇರುತ್ತೆ. ಈ ಬಾರಿ ಕೂಡ ಕೇಂದ್ರ ಬಿಂದು ಆಗಿರುವಂತದ್ದು. ಕಾರಣ ಅಲ್ಲಿ ಇಬ್ಬರು ಸಚಿವರ ಕುಟುಂಬದ ಸದಸ್ಯರು ಕೂಡ ಅಲ್ಲಿ ಕಣಕ್ಕಿಳಿದಿರುವಂತದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತದ್ದು ಪ್ರಯತ್ನ ಮಾಡಲ್ಲ. ಸತೀಶ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾಗಿ ನೀವು ಮೊದಲಿಂದ ಒಂದು ಮಾತು ಹೇಳ್ತೀರಿ, ಕುಟುಂಬದ ಯಾವೊಬ್ಬ ಸದಸ್ಯರಿಗೂ ಕೂಡ ಟಿಕೆಟ್ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳ್ಕೊಂಡ್ ಬರ್ತಾ ಇದ್ರೆ, ಅಂತಿಮವಾಗಿ ಮತ್ತೆ ನಿಮ್ಮ ಕುಟುಂಬದ ಪಾಲಾಗಿರುವಂತಹ ಟಿಕೆಟ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಅಂತಿಮವಾಗಿ ಮುಖ್ಯಮಂತ್ರಿ DCM ಅವರು ತಾವು ನಿಲ್ಲೇಬೇಕು, ಬೇರೆಯವ್ರನ್ನ ಅವಕಾಶ ಕೊಡೋರು ಅಂದಾಗ ಅದು ಪಕ್ಷದ ಆದೇಶ ಪಾಲನೆ ನಿಲ್ಲೇಬೇಕಾಯಿತು. ಆ ಸನ್ನಿವೇಶದಲ್ಲಿ ನಾವು ನಿಲ್ತಾ ಇದ್ದೀವಿ. ನೀವು ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇದೆ? ಯಾಕಂತಂದ್ರೆ ಕಳೆದ ಬಾರಿ ಕೂಡ ಅಲ್ಲಿ ಬಿಜೆಪಿ ಕೂಡ ಗೆದ್ದಿರುವಂತದ್ದು, ಈ ಬಾರಿ ನಿಮ್ಮ ಪುತ್ರಿಯನ್ನ ಕಣಕ್ಕಿಳಿಸಿರುವಂತದ್ದು, ಇದೊಂದು ರೀತಿ ನಿಮ್ಗೆ ಸವಾಲಾಗಿದೆ ಅನ್ಸುತ್ತಿಲ್ವಾ? ಇಲ್ಲ, ಅದು ಆ ರೀತಿಯನ್ನು ಅವರಿಗೆಲ್ಲ ಗೆಲ್ಲಕ್ಕೆಲ್ಲ ಅವಕಾಶಗಳಿದೆ ಚಿಕ್ಕೋಡಿಯಲ್ಲಿ, ಬೆಳಗಾವಿಯಲ್ಲಿ. ನಮ್ಮ ಸರ್ಕಾರದ ಸಾಧನೆ ಕೂಡ ಇದೆ, ಗ್ಯಾರಂಟಿಗಳು ಕೂಡ ಇದೆ. ಹೀಗಾಗಿ ಗೆಲ್ಲಲಿಕ್ಕೆ ಕಾರ್ಯಕರ್ತರು ಕೂಡ ಉತ್ಸಾಹದಿಂದ ಇದ್ದಾರೆ ಗೆಲ್ಲಿಸಲಿಕ್ಕೆ. ಗೆಲ್ಲುತ್ತಾ ಆಸೆ ಇದೆ ನಮಗೆ. ಬಿಜೆಪಿ ವಿರೋಧ ಪಕ್ಷಗಳು ಹೇಳ್ತಿರೋದು ಕುಟುಂಬ ರಾಜಕಾರಣ ಇದೆ ಕಾಂಗ್ರೆಸ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಪುಷ್ಟಿ ನೀಡುವಂತೆ ಏನಾದ್ರೂ ಆಗ್ತಿದೆ ಬೆಳವಣಿಗೆಗಳಿಗೆ? ಅಲ್ಲೂ ಇದಲ್ಲ, ಎಲ್ಲಿ ಯಾವ ಪಕ್ಷದಾಗಿಲ್ಲ. JDS ನಲ್ಲಿದೆ, ಬಿಜೆಪಿಯಲ್ಲಿದೆ, ನಮ್ಮಲ್ಲಿ ಇದೆ. ಇದೇ ಪ್ರಶ್ನೆ. ಎಲ್ಲರೂ ಒಬ್ರು ಕೊಟ್ರೆ ಅಷ್ಟೇ, 10 ಜನ ಕೊಟ್ರೆ ಅಷ್ಟೇ, ಒಂದೇ ಅದು ಸಮಾನಾಂತರ. ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಆಗೋಲ್ಲ ಯಾವುದೇ ಪಕ್ಷದವ್ರಿಗೆ. ಯಾಕಂದ್ರೆ ಎಲ್ಲರೂ ಅದಕ್ಕೆ ಇನ್ವಾಲ್ವ್ ಇದ್ದಾರೆ. ಕೇಂದ್ರದಲ್ಲಿ ಇದ್ದಾರೆ, ರಾಜ್ಯದಲ್ಲಿ ಕೂಡ 3 ಪಕ್ಷ ಅದಕ್ಕೆ ಭಾಗಿದಾರಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿರುದ್ಧ ತಮ್ಮ ಪುತ್ರಿ ಎಷ್ಟು ಲೀಡಲ್ಲಿ ಗೆಲ್ಸ್ಕೊಳ್ಳುವಂತ ಒಂದು ಅವಕಾಶ ಇದೆ ಅಲ್ಲಿ ವಾತಾವರಣ? ಸದ್ಯಕ್ಕೆ ಗೆಲ್ತೀವಿ ಅಂತ ಅಷ್ಟೇ ಹೇಳ್ಬೋದು. ಆದ್ರೆ ಇನ್ನು ನಾವು ಫೀಲ್ಡ್ನಾಗ ಹೋಗ್ಬೇಕು. ಗ್ರೌಂಡ್ ಲೆವೆಲ್ ಹೋದಾಗೆ ಅಂತಿಮವಾಗಿ ಕೊನೆ ದಿನಗಳಲ್ಲಿ ಹೇಳ್ಬೋದು ಇಷ್ಟೇ ಅಂತ. ಆದ್ರೆ ಈಗ ಹೇಳಿಕ್ಕೆ ಆಗೋಲ್ಲ, ಗೆಲ್ತೀವಿ ಮಾತ್ರ ಅಷ್ಟೇ ಹೇಳ್ಬೋದು. ಬಿಜೆಪಿಯಲ್ಲಿನ ಒಳಬೇಗುದಿ ಕಿತ್ತಾಟ ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಆಗ್ತದೆ, ಖಂಡಿತವಾಗಿ. ನಮ್ಗೆ ವಿಧಾನಸಭಾ ಚುನಾವಣೆ ಕೂಡ ಅದು ಲಾಭ ಆಗಿದೆ. ಇವು ಆಗ್ತದೆ, ನೋಡೋಣ. ವಿಚಾರದಲ್ಲಿ ಇದೀವಿ. ಬೆಳಗಾವಿ ಜಿಲ್ಲೆಯ ವಿಚಾರದಲ್ಲಿ ಸಂಬಂಧಪಟ್ಟಂಗೆ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ ಅನ್ನುವಂಥದ್ದು. ಅಲ್ಲಿ ಕೂಡ ಅವರು ಬಂದಂತ ಸಂದರ್ಭದಲ್ಲಿ ಫೈಟ್ ಕೊಡಕ್ಕೆ ಸುಲಭ ಇದೆಯಾ ಅನ್ನುವಂಥದ್ದು? ಸುಲಭ ಅದ. ಯಾಕಂದ್ರೆ ಈಗಾಗಲೇ ಅವ್ರ ಪಕ್ಷದವರು ವಿರೋಧ ಮಾಡ್ತಿದ್ದಾರೆ, ನೀವು ಬೇಡ ನಮಗೆ ಕೊಡಿ ಅಂತ. ಸತೀಶ್ ಜಾರಕಿಹೊಳಿ ಅವರು ಈ ಬಾರಿಯ ಚುನಾವಣೆಯ ಪ್ರತಿಷ್ಠೆಯನ್ನ ಕಣಕ್ಕಿಟ್ಟಿದ್ದಾರಾ? ಇಲ್ಲ, ಪ್ರತಿಷ್ಠೆ ಅನ್ನೋ ಇಲ್ಲ. ಚುನಾವಣೆ ಅದು ಹಂಗೆ ಪ್ರತಿಷ್ಠೆ ಅಂತ ಹೇಳಲಿಕ್ಕೆ ಆಗೋಲ್ಲ. ನೀವು ಜನನ ಎಷ್ಟು ಹತ್ತಿರದಿಂದ ನೋಡ್ತೀರಾ ಅಷ್ಟು ಸುಲಭ ಗೆಲ್ಲಿಸ್ತಾರೆ. ಅದನ್ನ ನಾವು ಇಟ್ಕೊಂಡಿದೀವಿ ಅಷ್ಟೇ, ಸಿಂಪಲ್ ಲಾಜಿಕ್. ನಿಮ್ಮ ಕುಟುಂಬದ, ಯಾಕಂದ್ರೆ ಪುತ್ರಿ ಕಣಕ್ಕಿಳಿದಿರುವಂತಹ ಕಾರಣಕ್ಕಾಗಿ ನಿಮ್ಮ ಕುಟುಂಬ ಬಿಜೆಪಿಯಲ್ಲಿ ಇರುವಂತಹ ನಿಮ್ಮ ಸಹೋದರರು ಅವರ ಬೆಂಬಲ ಸಪೋರ್ಟ್ ಇರುತ್ತಾ? ಇಲ್ಲ, ಅವರು ಬರೋದು ಬೆಳಗಾವಿ ಪಾರ್ಲಿಮೆಂಟ್ಗೆ, ಹಿಂಗಾಗಿ ಅವ್ರದ್ದು ಆ ಕಡೆ ಪ್ರಶ್ನೆ ಬರೋದಿಲ್ಲ. ಚಿಕ್ಕೋಡಿ ಸಪರೇಟ್ ಇದೆ. ಅದು ಅವ್ರದ್ದು ಏನಿದ್ರೆ ಹೋರಾಟ ಬೆಳಗಾವಿಗೆ. ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಹವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.